ಮೈ ಚಾನಲ್. ಇವತ್ತು ನಾನು ಒಂದು ಕಾರ್ ತೋರಿಸಿದ್ದೀನಿ. ಯಾವ ಕಾರ್ ಅಂತ ಬನ್ನಿ ನೋಡೋಣ. ಲೆಟ್ಸ್ ಗೋ. ನೋಡ್ಬೋದು ನಮ್ಮ ಕಾರ್. ಇಲ್ಲಿ ಕನಿಷ್ಠ ಅಂತ ಬ್ಯಾಡ್ಜಿಂಗ್ ಬರುತ್ತೆ. ಇಲ್ಲಿ ಟೊಯೋಟಾ ಲೋಗೋ ಇರುತ್ತೆ. ಹೆಡ್ಲ್ಯಾಂಪ್ಸ್, ವೈಟ್ ಲೈಟ್, ಹೆಡ್ಲ್ಯಾಂಪ್. ಇಲ್ಲಿ ಕೂಡ ಹೆಡ್ಲ್ಯಾಂಪ್. ವೀಲ್ ನೋಡ್ಬೋದು. ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. 2025 ಹ್ಯಾಂಡಲ್ ನೋಡ್ಬೋದು. ಹ್ಯಾಂಡಲ್ ಇಲ್ಲಿ ಓಪನ್ ಮಾಡೋಕ್ಕೆ ಸಿಗುತ್ತೆ. ಟರ್ನ್ ಹ್ಯಾಂಡಲ್ ಸಿಗುತ್ತೆ. ಬನ್ನಿ ನೆಕ್ಸ್ಟ್ ನೋಡ್ಬೋದು. ಇಲ್ಲೂ ಕೂಡ ಟೊಯೋಟಾ ಲೋಗೋ ಕೊಟ್ಟಿರ್ತಾರೆ. ಆಮೇಲೆ ಇನ್ನೋವಾ ಕೃಷ್ಣ ಅಂತ ಬ್ಯಾಡ್ಜಿಂಗ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ ಇನ್ನೋವಾ ಕೃಷ್ಣ ZX ಅಂತ ಬ್ಯಾಡ್ಜಿಂಗ್ ಕೊಟ್ಟಿರ್ತಾರೆ. ನೋಡ್ಬೋದು ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಪಕ್ಕ ಅಲ್ಲಿ ಕೂಡ ನೋಡ್ಬೋದು. ಫಸ್ಟ್ ಇದರ ಕೀ ನೋಡೋಣ ಬನ್ನಿ. ಒಂದು ಸೆಕೆಂಡ್. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಕೂಡ ಸಿಗುತ್ತೆ ಎಮರ್ಜೆನ್ಸಿ ಬಟನ್. ಕೀ ಏನಾದರೂ ಆಗಿದೆ. ಬನ್ನಿ ನಾವು ಕೀ ನೋಡೋಣ. ಇದೇ ನೋಡ್ಬೋದು ಇದರ ಕೀ ನೋಡೋಣ. ಇಲ್ಲಿ ಇನ್ನೋವಾ ಅಂತ ಈ ಕಡೆ ಬ್ಯಾಟ್ರಿ ಕೊಟ್ಟಿರ್ತಾರೆ. ಇಲ್ಲಿ ಲೋಗೋ ಇರುತ್ತೆ ನೋಡ್ಬೋದು. ಬನ್ನಿ ಇಂಟೀರಿಯರ್ ನೋಡೋಣ. ಫಸ್ಟ್ ಇಲ್ಲಿ ಇರುತ್ತೆ ಬಟನ್ ಅಂತದಾಗ ಕೀ ಹತ್ತ ಇರಬೇಕು. ನೋಡಿ ಓಪನ್ ಆಗುತ್ತೆ. ನೋಡ್ಬೋದು ಇಂಟೀರಿಯರ್. ಡ್ರೈವರ್ ಸೀಟ್, ಅಂತದ್ದು ಆಕ್ಸೆಸರೀಸ್ ಬರುತ್ತೆ. ಸ್ಪೀಕರ್, ಮಿರರ್ನ ಆ ಕಡೆ ಈ ಕಡೆ ಟರ್ನ್ ಮಾಡ್ಬೋದು. ಲಾಕ್ ಆನ್ ಲಾಕ್, ಗ್ಲಾಸ್ ತೆಗಿಯೋಕ್ಕೆ ಇಲ್ಲೇ ನಾಲ್ಕು ಗ್ಲಾಸು ಇಲ್ಲೇ ಇರುತ್ತೆ. ಸ್ಟಾರ್ಟ್ ಅಪ್ ಬಟನ್, ಸ್ಟಾರ್ಟ್ ಅಪ್. ಪಾರ್ಕಿಂಗ್ ಸೆನ್ಸರ್ಸ್ ಇಲ್ಲಿ ಮುಂದ್ಗಡೆ ಟರ್ನ್ ತೆಗಿಯೋಕ್ಕೆ. ಇದು ಪೆಟ್ರೋಲ್ ಇಂದು. ನೆಕ್ಸ್ಟ್ ನೋಡ್ಬೋದು SRS ಏರ್ ಬ್ಯಾಗ್ ಯೂಸ್ ಮಾಡೋಕ್ಕಾಗುತ್ತೆ. ಹಾರನ್ ನೋಡ್ಬೋದು. ಇಲ್ಲಿ ನೋಡ್ಬೋದು 5 ಗೇರ್ಸ್ ಬರುತ್ತೆ. ರಿವರ್ಸ್ ಗೇರ್ ಕೂಡ ಬರುತ್ತೆ. ಈಕೋ ಮೋಡ್, ಪವರ್ ಮೋಡ್ ಬರುತ್ತೆ. ನೋಡ್ಬೋದು ಚಾರ್ಜಿಂಗ್ ವೈರ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಹಿಂದೆ ಇಲ್ಲಿ ನೋಡ್ಬೋದು ಫಿನಿಶ್ ಬರುತ್ತೆ. ಇಲ್ಲಿವರೆಗೂ ಬರುತ್ತೆ. ಹಾಗೆ ಇಲ್ಲಿ ಬಾಟಲ್ ಹೋಲ್ಡರ್ ಸಿಗುತ್ತೆ. ಆ ಕಡೆ ಕೂಡ ಸಿಗುತ್ತೆ. ಇಲ್ಲಿ ಏನಾದರೂ ಕೂಲ್ ಮಾಡೋಕ್ಕೆ ಇರ್ಬೋದು. ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ಸ್ ಏನಾದರೂ ಇಡೋಕೆ ಇಲ್ಲಿ ಇಡ್ಬೋದು. ಇಲ್ಲಿ ನೋಡಿ ಆಡಿಯೋ ಸಿಸ್ಟಮ್ ಬರುತ್ತೆ. ಇದರಲ್ಲಿ ಟಚ್ ಬರುತ್ತೆ, ಬಟನ್ನು ಬರುತ್ತೆ. ನೋಡ್ಬೋದು ಇಲ್ಲಿ ಡೋರ್ ಓಪನ್ ಆಗಿದೆ. ಈಗ ನೋಡ್ಬೋದು ಡೋರ್ ಓಪನ್ ಆಗಿದೆ. ಇವಾಗ ಕ್ಲೋಸ್ ಮಾಡ್ತೀನಿ. ನೋಡಿ ಕ್ಲೋಸ್ ಆಯಿತು. ಆಫ್ ಆಗುತ್ತೆ. ನೋಡ್ಬೋದು ಜಾಗ ಎಷ್ಟು ಬಂದಿದೆ. ನೋಡ್ಬೋದು ಇಲ್ಲಿ ಕೂಡ ಜಾಗ ಇದೆ. ಸ್ಪೇಸ್ ಇದೆ. ವೈರ್ಲೆಸ್ ಚಾರ್ಜರ್ ಬರೋದಿಲ್ಲ ಇಲ್ಲಿ. ಬನ್ನಿ ಹಿಂದ್ಗಡೆ ಹೋಗೋಣ ನಾವು ಈಗ. ಇಲ್ಲಿ ನೋಡ್ಬೋದು
ಇಲ್ಲೂ ಕೂಡ ವುಡನ್ ಫಿನಿಶ್ ಬರುತ್ತೆ, ಸಿಲ್ವರ್ ಫಿನಿಶ್, ಗ್ಲಾಸ್, ಒನ್ ಟಚ್, ಆರ್ಮ್ರೆಸ್ಟ್ ಇಲ್ಲೂ ಕೂಡ ಬರುತ್ತೆ ನೋಡಿ. ಇಲ್ಲಿ ಬಾಟಲ್ ಹೋಲ್ಡರ್ಸ್ ಬರುತ್ತೆ. ಟೋಟಲ್ ಆಗಿ 22 ಬಾಟಲ್ ಹೋಲ್ಡರ್ಸ್ ಬರುತ್ತೆ. ಟ್ರೇ ಎಲ್ಲ ಸೇರಿ ಟ್ರೇ ಬರುತ್ತೆ ಊಟ ಮಾಡೋಕ್ಕೆ ಎಲ್ಲ. ಇಲ್ಲಿ ನೋಡ್ಬೋದು 10 kg ಅಂದರೆ 10 kg ಮ್ಯಾಕ್ಸಿಮಮ್ ಇರುತ್ತೆ. ಇಲ್ಲಿ ಮುಂದೆ ಎಳಿಬೇಕಂದ್ರೆ ನೋಡಿ ಎಳಿಬೇಕು. ಹೀಗೆ ಇಲ್ಲೇ AC ಕಂಟ್ರೋಲ್ ಬರುತ್ತೆ ಕ್ಯಾಪ್ಟನ್ ಸೀಟಲ್ಲಿ. ಹಿಂಗಡೆ ಸೆಕೆಂಡ್ ರೋ, ಇಲ್ಲಿ ಅಕ್ಕಪಕ್ಕ ಲೈಟ್ ಬರುತ್ತೆ. AC ಕಂಟ್ರೋಲ್ ಬರುತ್ತೆ. ನೋಡ್ಬೋದು ಎಲ್ಲ AC ಬರುತ್ತೆ. ಇಲ್ಲೂ ಕೂಡ ಲೈಟ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಹೋಗೋಣ ಬನ್ನಿ. ನೋಡ್ಬೋದು ಹಿಂಗಡೆ ಸೈಡ್ ಆರ್ಮ್ರೆಸ್ಟ್ ಬರುತ್ತೆ, ಹೆಡ್ ರೆಸ್ಟ್ ಬರುತ್ತೆ. ಇಲ್ಲಿ ಎಷ್ಟು ಬೇಕೋ ಅಷ್ಟು ಮೇಲೆ ಮಾಡ್ಕೋಬೋದು. ಇಲ್ಲಿ ಕೂಡ AC ಬರುತ್ತೆ, 2 ACs. ಮಿರರ್ ಬರುತ್ತೆ, ಓಪನ್ ಆಗೋಲ್ಲ. ನೋಡ್ಬೋದು ಏನಾದರೂ ತಣ್ಣು ಆಡ್ಬೇಕಂದ್ರೆ ಬಾಟಲ್ ಇಕ್ಕಿ ಇಲ್ಲ ಏನಾದರೂ ಇಲ್ಲೂ ಕೂಡ ಇಡ್ಬೋದು. ಇಲ್ಲಿ ಬಾಟಲ್ ಹೋಲ್ಡರ್ಸ್ ನೋಡಿ. ಇಲ್ಲಿ ನೋಡ್ಬೋದು ಬೇಸ್ಗಳಿದೆ. ಇಲ್ಲೊಂದು ಕೂಡ ಆರ್ಮ್ರೆಸ್ಟ್ ಬರುತ್ತೆ. ಬನ್ನಿ ಈಗ ಬ್ಯಾಕಿಗೆ ಹೋಗೋಣ. ನೋಡ್ರಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಬರುತ್ತೆ. ಲೆಟ್ಸ್ ಗೋ. ಇಲ್ಲಿ ನೋಡ್ಬೋದು ಈಗ ಬೂಟ್ ಸ್ಪೇಸ್ ನೋಡೋಣ. ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಬೂಟ್ ಸ್ಪೇಸ್ ನೋಡ್ಬೋದು, ಬೂಟ್ ಸ್ಪೇಸ್. ಇಲ್ಲಿ ಲೈಟ್ ಬರುತ್ತೆ ನೋಡಿ. ಇನ್ನೊಂದು ಒಂದಿಷ್ಟು ಬರುತ್ತೆ ಅಂತ ಹೇಳಿ ಇದು ನೋಡಿ. ಇಲ್ಲಿ ಹೊತ್ತಿದ್ರೆ ಬರುತ್ತೆ ನೋಡಿ. ನೋಡ್ಬೋದು ಲಾಕ್ ಮಾಡ್ಬೋದು. ಇಲ್ಲಿ ಥಿಂಗ್ಸ್ ಕೊಟ್ಟಿರ್ತಾರೆ ವೀಲರ್ ಆದರೆ. ಇಲ್ಲಿ ಕೂಡ ನೋಡ್ಬೋದು. ಓಕೆ ಬನ್ನಿ ಸೀಟ್ಸ್ ಮಾಡ್ಸೋಣ. ಫಸ್ಟ್ ನೋಡ್ಬೋದು ಇನ್ನು ಹೊರಗೆ ತೆಗಿಬೋದು. ಆಮೇಲೆ ಮನೆಗೆ ಎಳಿಬೇಕು. ಈ ಕಡೆ ಕೂಡ ಅಷ್ಟೇ ಫುಲ್ ಸ್ಪೇಸ್ ಆಗುತ್ತೆ. ನಿಮಗೇನಾದರೂ ಇದನ್ನ ಮೇಲಕ್ಕೆ ಹಾಕೋದು ಬೇಡ ಅಂದರೆ ಇದೀಗ ಇರುತ್ತೆ, ಬೇಕು ಅಂದರೆ ಹಾಕ್ಕೋಬೋದು. ಮೇಲಕ್ಕೆ ಹಾಕೋಣ ಬನ್ನಿ. ಲೆಟ್ಸ್ ಬನ್ನಿ. ಮತ್ತೆ ಮೇಲಕ್ಕೆ ಹಾಕೋಣ.
ನೋಡ್ಬೋದು ಸ್ಪೇಸ್ ಇದೆ. ಸೊ ಈ ಕಡೆ ಕೂಡ ಹಾಕೋಣ. ನೋಡ್ಬೋದು ಇಲ್ಲಿ ಕೂಡ ಲಾಕೇನು ಸ್ಪೇಸ್ ನೋಡ್ಬೋದು. ಬೂಟ್ ಸ್ಪೇಸ್ ಎಷ್ಟು ಕಾಣಿದೆ. ಬನ್ನಿ ಇದನ್ನು ಇಲ್ಲಿ ಕಂಟ್ರೋಲ್ ಕೊಟ್ಟಿರ್ತಾರೆ ಹೀಗೆ ಇದು ಮಾಡಬೇಕು ಅಂತ. ಮೆನ್ಯು ನಾವು ಮಾಡೋಣ. ಫಸ್ಟು ಇಲ್ಲಿ ಹಿಂದೆ ಹೇಳ್ಕೊಳಕ್ಕೆ ಬರುತ್ತೆ. ಒಂದು ಫಸ್ಟ್ ಇದನ್ನು ಹಿಂದೆ ಹೇಳ್ಕೋಬೇಕು. ಆಮೇಲೆ ಇದನ್ನು ಕೂಡ ಹೇಳ್ಕೋಬೇಕು ಹಿಂದೆ. ಬನ್ನಿ ಇದನ್ನು ಕೂಡ ಮಡ್ಚೋಣ. ನೋಡ್ಬೋದು 1 ಮಿನಿಟ್. ನೋಡ್ಬೋದು ಈಗ ಸೀಟ್ಸ್ನ ಮಾಡಿಸ್ತಿದ್ದೀನಿ. ನೋಡಿ ಈ ಥರ ಜಾಗ ಆಗುತ್ತೆ. ಸೀಟ್ಗಳನ್ನು ಕೂಡ ನೋಡಿ ಎಷ್ಟೊಂದು ಸ್ಪೇಸ್ ಹೋಗುತ್ತೆ. ಬೂಟ್ ಸ್ಪೇಸ್ ಇಬ್ಬರೇ ಹೋಗೋದಾದ್ರೆ ನೋಡಿ ಇಲ್ಲಿ ನೋಡ್ಬೋದು ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಹೀಗೆ ಮಾಡ್ಬೋದು ಅಂತ. ಎಷ್ಟೊಂದು ಬೂಟ್ ಸ್ಪೇಸ್ ಬರುತ್ತೆ. ಓನ್ಲಿ 2 ಮೆಂಬರ್ಸ್ ಇಬ್ಬರು ಹೋದರೆ ಆರಾಮಾಗಿ ಬೂಟ್ ಸ್ಪೇಸ್ ಆಗುತ್ತೆ. ಅದು ಜಾಸ್ತಿ ಏನಾದರೂ ಇಟ್ಕೊಂಡು ಹೋಗೋದಿದ್ರೆ, ಇಲ್ಲ ಫ್ಯಾಮಿಲಿನೂ ಹೋದರೆ ಇಲ್ಲಿ ಹಾಸಿಗೆ ಹಾಸ್ಕೊಂಡು ಇಡ್ಬೋದು. ಲಗೇಜ್ ಜಾಸ್ತಿ ಇಲ್ಲ ಅಂದರೆ ಹಾಸಿಗೆ ಹಾಸ್ಕೊಂಡು ಇರ್ಬೋದು. ಓಕೆ, ಒಳ್ಳೆ ಜಾಗ ಕೊಟ್ಟಿದ್ದಾರೆ. ಬನ್ನಿ ವಾಪಸ್ ಮಾಡೋಣ. ಹಾಗೆ ಇದು ಕೂಡ ಬನ್ನಿ ಮುಂದೆ ಈ ಕಡೆ ಕೂಡ ಬನ್ನಿ ಇದರ ಪ್ರೈಸ್ ನೋಡೋಣ. ಪ್ರೈಸ್ ಬಂದು ಆನ್ ರೋಡ್ ಪ್ರೈಸು 32 ಲ್ಯಾಕ್ಸ್ ಆಗುತ್ತೆ. ಅಂದರೆ 1,90,000 ರುಪೀಸ್ ಆಗುತ್ತೆ. ಆಕ್ಸರೀಸ್ ಬಂದು 130ವರೆಗೂ ಆಗುತ್ತೆ. ಓಕೆ, ನೋಡೋಣ ಬನ್ನಿ ಗಾಡಿನ. ಬನ್ನಿ ಫಸ್ಟ್ ಇದು ಯಾವ ಗಾಡಿ, ಡೀಸೆಲ ಪೆಟ್ರೋಲ ನೋಡೋಣ ಬನ್ನಿ. ಇದು ಬಂದುಬಿಟ್ಟು ಡೀಸೆಲ್. ಬ್ಯಾಕ್ ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ. ಓಕೆ, ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಬಾಯ್.